ಇಷ್ಟು ದಿನ ನೀವು ವೆಯ್ಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಪ್ಪ ಬರುತ್ತೆ ಅಂತ. ಕೊನೆಗೂ ಕೂಡ ಆ ಒಂದು ದಿನ ಬಂದೇ ಬಿಡ್ತು. ಇವತ್ತು ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 4,000 ರೂಪಾಯಿನ ರಿಸೀವ್ ಮಾಡ್ಕೋತಾ ಇದ್ದೀರಾ. ಹಾಗಾದರೆ ಒಂದು 4,000 ರೂಪಾಯಿ ಯಾರಿಗೆ ಮೊದಲು ಬರುತ್ತೆ, ಯಾವ ಒಂದು ಜಿಲ್ಲೆಯವ್ರಿಗೆ ಬರುತ್ತೆ, ಈ ಒಂದು ಹಣ ಯಾವ ರೀತಿ ಬಿಡುಗಡೆ ಆಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಲೇಟೆಸ್ಟಾಗಿ ಮಾಹಿತಿಗಳನ್ನ ನೀಡಿದರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ ವಿಡಿಯೋ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನಿಮ್ಗೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಪ್ಪ ಬರುತ್ತೆ ಅಂತ. ಇವಾಗ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ ಈ ತಿಂಗಳು ಒಟ್ಟಿಗೆ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಿದೆ. ಹಾಗಾದರೆ ಈ ಒಂದು 4,000 ರೂಪಾಯಿ ಇವತ್ತು ಖಂಡಿತವಾಗ್ಲೂ ನಮಗೆ ಬರುತ್ತಾ ಬರಲ್ವಾ ಅನ್ನೋದೇ ನಿಮಗೆ ಮೇಜರಾಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಕೆಲವರಿಗೆ ಡೌಟ್ ಇರೋದೇನೆಂದರೆ, ಗೃಹಲಕ್ಷ್ಮಿ ಯೋಜನೆನ ಖಂಡಿತವಾಗ್ಲೂ ಇವತ್ತು ಬಿಡುಗಡೆನ ಮಾಡ್ತಾರ ಅಂತಲೂ ಕೂಡ ಡೌಟ್ ಇರುತ್ತೆ. ಖಂಡಿತವಾಗ್ಲೂ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಇವತ್ತು ಬಿಡುಗಡೆ ಆಗುತ್ತೆ. ಆದರೆ ನಿಮ್ಮ ಖಾತೆಗೆ ಬರುತ್ತಾ ಬರಲ್ವಾ, ಮತ್ತು ಈ ಒಂದು ಹಣ ಯಾವ ರೀತಿ ಬಿಡುಗಡೆನ ಮಾಡ್ತಾರೆ, ಮತ್ತು ನಿಮ್ಮ ಜಿಲ್ಲೆಗೆ ಮೊದಲು ಬರುತ್ತಾ, ಆ ಒಂದು ಡೌಟ್ಸ್ಗಳು ಕೂಡ ಇದ್ದರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ವಿಡಿಯೋನ ಕಂಪ್ಲೀಟಾಗಿ ಮಧ್ಯ ಓಡಿಸ್ತೇನೆ, ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋನ ನೋಡ್ತಾ ಹೋಗಿ. ಇವಾಗ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತು ಮತ್ತು 12ನೇ ಕಂತು ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಇಲ್ಲಿ ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತು 12ನೇ ಕಂತು ಹಣ ಪಡ್ಕೊಂಡಿರಲ್ಲ, ಒಟ್ಟಿಗೆ 4,000 ರೂಪಾಯಿ ಪಡ್ಕೋತಾರೆ ಅಂತ ಹೇಳಿದರೆ, ಇದನ್ನ ನೀವು ಬೇಕು ಅಂದರೆ ನ್ಯೂಸ್ ಚಾನ್ಸಲ್ಲೂ ಕೂಡ ನೋಡಿರ್ತೀರ. ಅಫಿಷಿಯಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಒಟ್ಟಿಗೆ 4,000 ರೂಪಾಯಿ ಬರೋದು ಕನ್ಫರ್ಮು, 2,000 ರೂಪಾಯಿ ಏನು ಬರಲ್ಲ, ಒಟ್ಟಿಗೆ ನೀವು 4,000 ರೂಪಾಯಿನ ಪಡ್ಕೋತೀರಾ. ಹಾಗಾದರೆ ನಿಮಗೆ ಕಾಮನ್ ಆಗಿ ಡೌಟ್ ಇದೆ, ಈ ಒಂದು 4,000 ರೂಪಾಯಿ ನಮಗೆ ಇವತ್ತೇ ಬರುತ್ತಾ, ಈ ಒಂದು ಹಣ ಯಾವ ರೀತಿ ಬಿಡುಗಡೆ ಆಗ್ತಿದೆ ಅಂದರೆ ಜಿಲ್ಲೆ ವೈಸ್ ಬಿಡುಗಡೆ ಆಗ್ತಿದೆಯಾ, ಅಥವಾ ಇದು ಯಾವ ರೀತಿ ನಮಗೆ ಹಣ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡ್ಕೋತಿರೋರು ಇವಾಗ ನೀವು 2,000 ರೂಪಾಯಿ ಬದಲು 4,000 ರೂಪಾಯಿನ ಪಡ್ಕೋತೀರಾ. ಯಾಕೆಂದರೆ 2 ತಿಂಗಳಿಂದ ನಿಮ್ಗೆ ಹಣ ಬರ್ದೇ ಪೆಂಡಿಂಗ್ ಆಗಿದೆ. ಮತ್ತು ಈ ಒಂದು ಹಣ ಯಾವ ರೀತಿ ಬರುತ್ತೆ ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, 8ರಿಂದ 10 ದಿನದೊಳಗಡೆ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದ್ರು. ಸೇಮ್ ಅದೇ ರೀತಿ ಅವ್ರ ಮಾತಿಗೆ ತಕ್ಕಂತಾನೆ ಇವಾಗ ಆಗಸ್ಟ್ 1ನೇ ತಾರೀಕು ಕರೆಕ್ಟಾಗಿ 8 ದಿನ ಪೂರ್ಣಗೊಂಡಿರುತ್ತೆ. ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರೆ, ಮತ್ತು ಯಾವ ರೀತಿ ಬಿಡುಗಡೆ ಆಗುತ್ತೆ ಮತ್ತು ಯಾವ ರೀತಿ ಹಣ ಬರುತ್ತೆ ಅಂತ ಕೂಡ ತಿಳಿಸ್ಕೊಡಿದ್ರೆ. ಇಲ್ಲಿ ಅವ್ರು ಮೊದಲು ಹೇಳಿರೋದೇನೆಂದರೆ, ಇದು ಯಾವುದೇ ಥರದ ಈ ಒಂದು ಹಣ ಬಂದ್ಬಿಟ್ಟು ಜಿಲ್ಲೆ ವೈಸ್ ಬರೋಕ್ಕೆ ಹೋಗಲ್ಲ. ಅಂದರೆ ಇಂತಿಂಥ ಜಿಲ್ಲೆಯವರಿಗೆ ಇವತ್ತು ಬಿಡುಗಡೆನ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಅಪ್ ಮಾಡ್ಕೊಂಡಿಲ್ಲ. ಅದ್ರ ಬದಲು ನಾವು ಒಂದು ಬ್ಯಾಚ್ ವೈಸ್ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವು ಹಂತಗಳಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಎಲ್ಲರ ಖಾತೆಗೂ ಕೂಡ ಕೋಟ್ಯಾಂತರ ಜನಕ್ಕೆ ಒಂದೇ ಸಲ ಹಣ ಹಾಕೋಕ್ಕಾಗಲ್ಲ. ಆ ಒಂದು ಕಾರಣದಿಂದಾಗಿ ಇದನ್ನ ಡಿವೈಡ್ ಮಾಡ್ಕೊಂಡಿರ್ತೀವಿ. ಮೊದಲು ದಿನ ಒಂದು 10 ಲಕ್ಷ ಜನಕ್ಕೆ ಬರುತ್ತೆ, ಅದೆಲ್ಲ ಕೂಡ ಕರೆಕ್ಟಾಗಿ ಹೋಯಿತು ಅಂದರೆ ನೆಕ್ಸ್ಟ್ ದಿನ ಒಂದು 20 ಲಕ್ಷ ಜನಕ್ಕೆ ಬರುತ್ತೆ. ಆ ರೀತಿ ಸಂಖ್ಯೆಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆದು 11 ಮತ್ತು 12ನೇ ಕಂತಿನ ಹಣನ ಇವತ್ತು ಬಿಡುಗಡೆ ಆಯಿತು ಅಂದರೆ ಇನ್ನು 10ರಿಂದ 15 ದಿನದೊಳಗಡೆ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆದು 11 ಮತ್ತು 12ನೇ ಕಂತಿನ ಹಣ ಒಂದು ಪಡ್ಕೋತಾರೆ ಅಂತ ಹೇಳಿದ್ರೆ. ಅಂದರೆ ಇವತ್ತು ನಿಮ್ಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆದರೆ ಇವತ್ತು ಸ್ವಲ್ಪ ಜನಕ್ಕೆ ಬರುತ್ತೆ. ಅದೇ ರೀತಿ ಪ್ರತಿದಿನ ಕೂಡ ಹಣ ಬರ್ತಾ ನಿಮ್ಗೆ 15ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಕೂಡ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ರಿಸೀವ್ ಮಾಡ್ಕೋತೀರಾ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಕೆಳಗಡೆ ಬಂದು ಕಮೆಂಟ್ ಹಾಕಿ. ನಿಮ್ಗೆ ಹಣ ಬಂದಿದ ತಕ್ಷಣ ಅವಾಗ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ಅಂತ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.